ಹಲೋ ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ಸೂಜಿ ಒಳಗಡೆ ನೀಟಾಗಿ ಹೇಗೆ ದಾರ ಹಾಕೋದು ಅಂತ, ನಾರ್ಮಲ್ ಸೂಜಿ ಒಂದೇ ಅಲ್ಲ, ಮಷಿನ್ ಸೂಜಿ ಏನಿರತ್ತಲ್ಲ ಅದರಲ್ಲೂ ಹೇಗೆ ದಾರಾನ ಹಾಕ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಇದರಿಂದ ನಾನು ಹಾಕೋ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಬನ್ನಿ ಫ್ರೆಂಡ್ಸ್, ಇವಾಗ ಸೂಜಿ ಒಳಗಡೆ ಹೇಗೆ ದಾರಾನ ಹಾಕೋದು ಅಂತ ನೋಡಿಬಿಡೋಣವಾ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ತುಂಬ ಚಿಕ್ಕದಾದ ಒಂದು ಸೂಜಿನ ತಗೊಂಡಿದ್ದೀನಿ. ಕಾಣಿಸ್ತಾ ಇದೆ ಅಂತ ಅನ್ಕೋತಾ ಇದ್ದೀನಿ. ಅಂದರೆ ಅದರ ತುಂಬ ಚಿಕ್ಕದಾಗಿದೆ. ಅದರ ಒಳಗಡೆ ದಾರ ಹಾಕೋದು ಕೆಲವರಿಗೆ ತುಂಬ ಕಷ್ಟ ಆಗಿಬಿಡತ್ತೆ. ಅಂತಂದರೆ ಕಣ್ಣಿನ ಪ್ರಾಬ್ಲಮ್ ಏನಾದ್ರು ಇದ್ದರೆ ಅವರೆಲ್ಲ ತುಂಬಾ ಕಷ್ಟಪಡ್ತಾರೆ. ನಾನು ಆಲ್ರೆಡಿ ಒಂದು ಮೆಥಡ್ನ ಈಸಿಯಾಗಿ ಹೇಗೆ ಹಾಕ್ಬೋದು ಅನ್ನೋದನ್ನು ನನ್ನ ವಿಡಿಯೋದಲ್ಲಿ ಹಾಕಿದ್ದೀನಿ. ಅದರ ಲಿಂಕನ್ನು ನಾನು ಮೇಲ್ಗಡೆ ಬಟನ್ನಲ್ಲೇ ಹಾಕಿದ್ದೀನಿ, ಚೆಕ್ ಮಾಡಿ. ಇವಾಗ ನಾನು ಮತ್ತೊಂದು ಈಸಿ ಮೆಥಡನ್ನ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಸೂಜಿ ತಗೊಂಡಿದ್ದೀನಿ. ನೋಡಿ, ಇದು ಥ್ರೆಡ್ಡರ್ ಅಂತ, ನೀಡಲ್ ಥ್ರೆಡ್ಡರ್ ಅಂತ ನಾವು ಇದನ್ನ ಕರಿತೀವಿ. ನೀವು ಇದನ್ನ ಅಂಗಡಿಗಳಲ್ಲಿ ಕೇಳಿದರೆ ಸಿಗತ್ತೆ. ನೋಡಿ, ಅದರ ಹೀಗಿರತ್ತಲ್ಲ, ಇದನ್ನು ಅಂದರೆ ತಂತಿ ಪಾರ್ಟ್ ಏನಿರತ್ತಲ್ಲ ಅದನ್ನು ಹೀಗೆ ಫಸ್ಟು ಸೂಜಿ ಒಳಗಡೆ ಹೀಗೆ ಹಾಕಬೇಕು. ನೋಡಿ, ಈ ರೀತಿ ನೋಡಿ ಕಾಣಿಸ್ತಾ ಇದೆ ಅಲ್ವಾ. ನಂತರ ನೋಡಿ ಫ್ರೆಂಡ್ಸ್, ಹೀಗೆ ದಾರನ ತಗೊಂಡ್ಬಿಟ್ಟು ಆ ತಂತಿ ಪಾರ್ಟ್ ಏನಿರತ್ತಲ್ಲ, ಅಂದರೆ ಒಳಗಡೆ ಹಾಕಿರ್ತೀವಲ್ಲ ಅದ್ರ ಒಳಗಡೆ ಹೀಗೆ ಹಾಕಬೇಕು. ನೋಡಿ, ದಾರನ ಸ್ವಲ್ಪ ಮೇಲೆ ಎಳ್ಕೊಳ್ಳಿ. ಹೀಗೆ ನಿಧಾನಕ್ಕೆ ಮಾಡಬೇಕು ಫ್ರೆಂಡ್ಸ್, ಯಾಕೆಂದರೆ ಆ ತಂತಿ ಪಾರ್ಟ್ ಏನಿರತ್ತಲ್ಲ ಅದು ತುಂಬ ಸೂಕ್ಷ್ಮವಾಗಿರುತ್ತೆ. ಹಾಗೆ ನೋಡಿ, ಆ ಥ್ರೆಡ್ಡರ್ನ ಹಗೂರ ಎಳ್ಕೊಂಡ್ಬಿಟ್ರೆ ಹೀಗೆ ಹೊರಗಡೆ ಬಂದುಬಿಡತ್ತೆ ಥ್ರೆಡ್. ನೋಡಿ, ಎಷ್ಟು ಈಸಿಯಾಗಿ ಕಣ್ಣಿನ ಪ್ರಾಬ್ಲಮ್ ಇರೋರು ಸಹಿತ ಈ ಮೆಥಡ್ನ ಯೂಸ್ ಮಾಡಿದರೆ ಈಸಿಯಾಗಿ ದಾರನ ಹಾಕ್ಬೋದು. ಇವಾಗ ಈ ಸೂಜಿಗೆ ಹಾಕಿ ಆಯ್ತಲ್ವ, ನೆಕ್ಸ್ಟು ಮಷಿನ್ ಸೂಜಿಗೆ ಹೇಗೆ ದಾರಾನ ಇನ್ಸರ್ಟ್ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ನಾನು ಮಷಿನ್ ಸೂಜಿ ಒಳಗಡೆ ಹೇಗೆ ದಾರಾನ ಇನ್ಸರ್ಟ್ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಈ ಫೂಟ್ ಏನಿರತ್ತಲ್ಲ ಅದನ್ನು ಫಸ್ಟು ಕೆಳಗಡೆ ಇಳಿಸ್ಕೋಬೇಕು ಹೀಗೆ. ನಂತರ ಈ ಥ್ರೆಡ್ಡರ್ ಏನಿರತ್ತಲ್ಲ ಅದನ್ನು ಹೀಗೆ ನೀಡಲ್ ಒಳಗಡೆ ಹೀಗೆ ಇನ್ಸರ್ಟ್ ಮಾಡ್ಕೋಬೇಕು. ನೋಡಿ, ಕೆಲವೊಂದು ಮಷೀನಲ್ಲಿ ಹೀಗೆ ಸ್ಟ್ರೈಟ್ ಆಗಿರುತ್ತೆ, ಮತ್ತು ಕೆಲವೊಂದು ಮಷೀನಲ್ಲಿ ಹೀಗೆ ಅಡ್ಡ ಇರುತ್ತೆ. ನಂತರ ದಾರನ ತಗೊಂಡ್ಬಿಟ್ಟು ಆ ಒಳಗಡೆ, ಅಂದರೆ ಥ್ರೆಡ್ಡರ್ ಹಾಕಿರ್ತೀವಲ್ಲ, ಥ್ರೆಡ್ಡರ್ನ ಒಳಗಡೆ ಜಾಗ ಏನಿರತ್ತಲ್ಲ ಅದರ ಒಳಗಡೆ ಹೀಗೆ ಹಾಕಿ ಹೀಗೆ ಎಳ್ಕೋಬೇಕು. ಹೀಗೆ ಸ್ವಲ್ಪ ಎಳ್ಕೊಂಡಾದಮೇಲೆ ನೋಡಿ, ಥ್ರೆಡ್ಡರ್ ಹಿಡ್ಕೊಂಡು ನಿಧಾನಕ್ಕೆ ಹೀಗೆ ಎಳ್ಕೊಂಡ್ಬಿಟ್ರೆ ಆಯಿತು. ನೋಡಿ, ಎಷ್ಟು ಈಸಿಯಾಗಿ ಮಷಿನ್ಗೆ ದಾರ ಇನ್ಸರ್ಟ್ ಆಯ್ತಲ್ವಾ. ನೋಡಿದ್ರಲ್ವಾ ಫ್ರೆಂಡ್ಸ್, ಈಸಿ ಮೆಥಡ್ನ ನಾನು ನಿಮಗೆ ತೋರಿಸಿದ್ದೀನಿ. ನಾರ್ಮಲ್ ಸೂಜಿನಲ್ಲಿ ಮತ್ತು ಮಷಿನ್ ಸೂಜಿಗೆ ಹೇಗೆ ದಾರಾನ ಇನ್ಸರ್ಟ್ ಮಾಡ್ಬೋದು ಅಂತ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಅದರಿಂದ ಅವರಿಗೂ ಸಹ ಸೂಜಿಗೆ ದಾರ ಹಾಕೋದು ಕಷ್ಟ ಅನಿಸಿದರೆ ಈ ಮೆಥಡ್ನ ಯೂಸ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.